ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವೇನ ಬಗ್ಗೆ ಮಾತಾಡ್ತಿದ್ದೇವೆ ಅಂದರೆ ಟೈಪ್ಸ್ ಆಫ್ ಹೌಸಸ್, ಅಂದರೆ ಆಶ್ರಯ ತಾಣಗಳು ಅಥವಾ ಮನೆಗಳಲ್ಲಿ ವಿಧಗಳನ್ನು ನಾವು ಮಾತಾಡ್ತಿದ್ವಿ. ಅದರೊಳಗಡೆ ಪಕ್ಕಾ ಮನೆಗಳು, ಕಚ್ಚಾ ಮನೆಗಳು, ಅದರೊಳಗಡೆ ಮತ್ತೆ ಕ್ಯಾರವ್ಯಾನ್ಗಳು ಅಂದರೆ ಚಕ್ರದ ಮೇಲೆ ಮನೆಗಳಿರುವಂಥದ್ದು, ಬೋಟ್ ಮನೆಗಳು ಅಂದರೆ ದೋಣಿ ಮೇಲೆ ಮನೆಗಳು, ಈ ಥರ ಮನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಇದು ಮನೆಗಳ ಒಳಗಡೆ ಎರಡನೇ ಪಾರ್ಟ್, ಇದು ಎರಡನೇ ವಿಡಿಯೋ. ಒಂದು ವಿಡಿಯೋ ಆಲ್ರೆಡಿ ಆಗೋಗಿದೆ, ಅದನ್ನ ಬೇಕಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಇದೇ ವಿಡಿಯೋ ಲಿಂಕ್ ನ. ಅದನ್ನ ಜಾಯಿನ್ ಆಗಿ ನೀವು ಎಲ್ಲಿ ಅಂತ ಕೇಳಿದ್ರೆ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಓಕೆ, ಫಸ್ಟ್ ನೋಡಿ, ಇವಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲಿಗೆ ಬಿಟ್ಟಿದೆ ಅಂದ್ರೆ ಈಗ್ಲೂ ಈಗ್ಲೂಗಳು ಅಂದ್ರೆ ಏನು ಅಂತ. ಓಕೆನಾ? ಈಗ್ಲೂಗಳಂದ್ರೆ ಏನಪ್ಪಾ? ಈಗ್ಲೂಗಳಂದ್ರೆ ನೋಡಿ, ಇಲ್ಲಿ ನೋಡಿ, ಹಿಮ ಇರುತ್ತಲ್ಲ, ಎಲ್ಲಿ ಹಿಮ ಅಥವಾ ಸ್ನೋ ಜಾಸ್ತಿ ಎಲ್ಲಿರುತ್ತೆ ಆ ಜಾಗದಲ್ಲಿ ಜನ ಕಟ್ಟಿಗೆ ಅಥವಾ ಮಣ್ಣು ಕಬ್ಬಿಣದ ಬದಲಿ ಐಸ್ ಬ್ಲಾಕ್ಸ್, ಏನು ಐಸ್ ಬ್ಲಾಕ್ಸ್ ನ ಯೂಸ್ ಮಾಡ್ಕೊಂಡು ಅವನ್ನೇ ಬ್ರಿಕ್ಸ್ ತರ, ಇಟ್ಟಿಗೆ ತರ ಇಟ್ಕೊಂಡು ಅದನ್ನ ಅಲ್ಲಿಂದ ಏನ್ ಮಾಡ್ತಾರೆ, ಈಗ್ಲೂಗಳನ್ನ ಕಟ್ತಾರೆ. ಈಗ್ಲೂಗಳಂದ್ರೆ ಐಸ್ ಬ್ಲಾಕ್ಸ್ ನ ಯೂಸ್ ಮಾಡ್ಕೊಂಡು ಕಟ್ಟಿರುವಂತ ಮನೆ ಈ ತರ ಇರುತ್ತೆ. ಇದನ್ನ ನೀವು ವಿಡಿಯೋಸ್ ಒಳಗಡೆ ಅಥವಾ ಆನ್ಲೈನ್ ಒಳಗಡೆ ನೋಡ್ಬೋದು. ಓಕೆನಾ? ಈ ತರ ಇರುತ್ತೆ ಈಗ್ಲೂ ಅಂತ. ಇದನ್ನ ನೀವು ಆನ್ಲೈನ್ ಒಳಗಡೆ ಸರ್ಚ್ ಮಾಡಿದ್ರೆ ಈಗ್ಲೂಗಳು ಅಂತ ಸಿಗ್ತಾವೆ. ಓಕೆನಾ? ಈಗ್ಲೂಗಳಂದ್ರೆ ಡೋಮ್ ಶೇಪ್ಡ್ ಶೆಲ್ಟರ್ ಮೇಡ್ ಆಫ್ ಕಾಂಪ್ರೆಸ್ಡ್ ಸ್ನೋ ಅಂಡ್ ಐಸ್ ಬ್ಲಾಕ್ಸ್. ಅಂದ್ರೆ ಡೋಮ್ ಅಂತಂದ್ರೆ ಹಿಂಗ ರೌಂಡ್ ಇರುತ್ತಲ್ವ, ಈ ತರ ಗೋಲ್ ಗುಂಬಜ್ ಇರ್ತಲ್ಲ ಮೇಲೆ, ಅಥವಾ ತಾಜ್ ಮಹಲ್ ಮೇಲೆ ಇರ್ತಲ್ಲ, ಅದು ಡೋಮ್. ಆ ಡೋಮ್ ಶೇಪ್ ಒಳಗಿರೋ ಶೆಲ್ಟರ್ ಅಂದ್ರೆ ಒಂದು ಆಶ್ರಯ ತಾಣ ಯಾವುದರಿಂದ ಆಗಿರುತ್ತೆ ಗೊತ್ತಾ? ಗಟ್ಟಿಯಾದ ಹಿಮದ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಅರ್ಧ ಗೋಳಾಕಾರ ಗುಮ್ಮಟ ಮನೆ ಅಂತ. ಗುಮ್ಮಟ, ಡೋಮ್ ಅಂದ್ರೆ ಏನು? ಗುಮ್ಮಟ. ಗುಮ್ಮಟ ಇರೋದು ಯಾವ್ದರಿಂದ ಮಾಡಿರ್ತಾರೆ? ಐಸ್ ಬ್ಲಾಕ್ಸ್ ಇಂದ ಮಾಡಿರ್ತಾರೆ. ಇದನ್ನ ನೆನ್ಪಿಡ್ಬೇಕು. ಇದು ಎಲ್ಲಿರ್ತಾವ ಗೊತ್ತಾ? ಬಿಲ್ಟ್ ಬೈ, ಇದನ್ನ ಯಾರು ಮಾಡ್ತಾರಂದ್ರೆ ಧ್ರುವ ಪ್ರದೇಶದ ಎಸ್ಕಿಮೋಗಳು, ಇನ್ಯೂಯಿಟ್ಗಳು ವಾಸಿಸುತ್ತಾರೆ ಅಂತ. ನೋಡ್ರಿ, ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಇವನ ಅಂಟಾರ್ಟಿಕಾ ಮತ್ತೆ ಆರ್ಕ್ಟಿಕ್ ಮತ್ತೆ ಅಂಟಾರ್ಟಿಕಾದೊಳಗಡೆ ಇವನ ಈ ತರ ಮನೆಗಳನ್ನ ನಿರ್ಮಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ಸುಲೇಷನ್. ಸ್ನೋ ವಾಲ್ಸ್ ಟ್ರ್ಯಾಪ್ ಬಾಡಿ ಹೀಟ್, ಫ್ಲೋರ್ ಲೈನ್ಡ್ ವಿತ್ ಅನಿಮಲ್ ಸ್ಕಿನ್ ಅಂತ. ಅಂದ್ರೆ ಶಾಖ ನಿರೋಧಕ. ಈ ಮನೆ ಒಳಗಡೆ ಐಸ್ ಕೂಡ ತಣ್ಣಗಿರುತ್ತಲ್ವಾ, ಇದು ಐಸ್ ಬ್ಲಾಕ್ ಇರುತ್ತೆ, ಪೂರ್ತಿ ಕೋಲ್ಡ್ ಆಗಿರುತ್ತೆ, ತಣ್ಣಗಿರುತ್ತೆ. ಒಳಗಡೆ ಮನೆ ಅಂದ್ರೆ ಬೆಚ್ಚಗ್ ಬೇಕಲ್ವಾ ನಾವು, ಅದಕ್ಕೆ ಏನ್ ಮಾಡ್ತಾರೆ, ನೆಲಕ್ಕೆ ಪ್ರಾಣಿಗಳ ಸ್ಕಿನ್ ಇರುತ್ತೆ ನೋಡು, ಅಂದ್ರೆ ತೋಳ ಅಥವಾ ಅಲ್ಲಿ ಯಾವ್ದಾದ್ರು ಚರ್ಮ ಇರ್ತದೆ ನೋಡು, ಆ ಚರ್ಮನ ಕೆಳಗಡೆ ಮ್ಯಾಟ್ ತರ ಹಾಕೊಂತಾರೆ. ಯಾಕೆ? ಮನೆ ಒಳಗಡೆ ಬೆಚ್ಚಗೆ ಇರಲಿ ಅಂತ. ಓಕೆನಾ? ಮತ್ತೆ ಇದೇನಿರುತ್ತೆ, ಸ್ನೋ ವಾಲ್ಸ್ ಇರ್ತಾವಲ್ವಾ, ಇವು ಬಾಡಿ ಹೀಟ್ ನ ಟ್ರ್ಯಾಪ್ ಮಾಡ್ತಾವ. ಅಂದ್ರೆ ಒಳಗಡೆನೆ ಹಿಡಿದಿಟ್ಕೊಂತಾವ್. ಅಂದ್ರೆ ಒಳಗಡೆ, ಮನೆ ಒಳಗಡೆ, ಈಗ್ಲೂ ಮನೆ ಒಳಗಡೆ ಬೆಚ್ಚಗಿನ ವಾತಾವರಣ ಇರುತ್ತೆ. ಇದನ್ನೆಲ್ಲ ಅಂಟಾರ್ಟಿಕಾ ಮತ್ತೆ ಆರ್ಕ್ಟಿಕ್, ನೆನ್ಪಿಟ್ಕೊಳ್ಳಿ, ಅಂಟಾರ್ಟಿಕಾ ಮತ್ತೆ ಆರ್ಕ್ಟಿಕ್ ಒಳಗಡೆ ಇದನ್ನೇನ್ ಮಾಡ್ತಾರೆ, ಕಟ್ತಾರೆ. ನೆಕ್ಸ್ಟ್ ನೋಡಿ, ಅಸ್ಸಾಂ ಬ್ಯಾಂಬೂ ಸಿಲ್ಟ್ ಹೌಸಸ್ ಅಂತ. ನೋಡಿ, ಅಸ್ಸಾಂ ಒಳಗಡೆ, ಇವಾಗ ಅಸ್ಸಾಂ ಅಲ್ಲಿ ಫ್ಲಡ್ಸ್ ಆಗ್ತಿದಾವಲ್ಲ, ಯಾವ್ದ್ರಿಂದ ಆಗ್ತಿದಾವೆ? ಬ್ರಹ್ಮಪುತ್ರ ನದಿಯಿಂದ ಆಗ್ತಿದಾವಲ್ಲ. ಆ ಅಸ್ಸಾಂ ಅಲ್ಲಿ ಈ ತರ ಸ್ಟಿಲ್ಟ್ ಹೌಸಸ್ ಅಥವಾ ಬಿದಿರಿನ ಕಂಬಗಳ ಮನೆ. ಯಾಕೆ ಈ ತರ ಮನೆ ಕಟ್ತಾರೆ ಗೊತ್ತಾ? ಭಾರಿ ಮಳೆ, ಪ್ರವಾಹದ ನೀರು ಮತ್ತು ಹಾವುಗಳು ಮನೆಗೆ ನುಗ್ಗದಂತೆ 10ರಿಂದ 12 ಅಡಿ ಎತ್ತರದಲ್ಲಿ ಬಿದಿರಿನ ಕಂಬಗಳ ಮೇಲೆ ಕಟ್ಟಲಾಗುತ್ತದೆ. ಅಂದ್ರೆ ಹೆವಿ ರೈನ್ಫಾಲ್. ಭಾರಿ ಮಳೆ ಅಂದ್ರೆ ಹೆವಿ ರೈನ್ಫಾಲ್. ಮತ್ತೆ ಫ್ಲಡ್, ಲಾಸ್ಟ್ಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಬಗ್ಗೆ ಮಾತಾಡಿದ್ವಲ್ಲ ನಾವು. ಫ್ಲಡ್ಸ್ ಅಂದ್ರೆ ಪ್ರವಾಹಕ್ಕೆ ತುತ್ತಾಗದಂತೆ ಅವನ್ನ ನೋಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, 3 ಅಥವಾ 3.5ರಿಂದ 5 ಅಡಿನ ಹೈಟ್ ಕಟ್ತಾರೆ, ಅಥವಾ 10ರಿಂದ 12 ಅಡಿ ಹೈಟ್ ಕಟ್ತಾರೆ. ಮಳೆ ನೀರು ಬಂದ್ರೆ ಇಲ್ಲೇ ತುಂಬ್ಕೊಂತ ಹೋಗ್ಲಿ, ಮನೆ ಒಳಗಡೆ ಬರ್ದೇ ಇರಲಿ, ಹಾವು ಚೇಳುಗಳು ಮನೆ ಒಳಗಡೆ ಬರ್ದೇ ಇರಲಿ ಅಂತ ಈ ತರ ಮನೆ ಕಟ್ತಾರೆ. ಮನೆ ಕಟ್ಟಿದ್ದಕ್ಕೆ ಒಂಥರ ಈ ತರ ಏಣಿಗಳನ್ನಿಟ್ಟು ಮೇಲ್ಗಡೆ ಹೋಗ್ತಾರೆ. ಯಾಕೆ ಗೊತ್ತಾ? ಅಸ್ಸಾಂ ಒಳಗಡೆ ಬಹಳ 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 ಫ್ಲಡ್ ಆಗ್ತವೆ. 1-2 ವರ್ಷ ಅಂದ್ರೆ ಕಂಟಿನ್ಯೂಸ್ ಆಗಿ ಫ್ಲಡ್ ಆಗ್ತಾನೆ ಇರ್ತವೆ. ಅದಕ್ಕೆ ಅಸ್ಸಾಂನ ಬ್ರಹ್ಮಪುತ್ರ ನದಿನ, ಏನೋ ಬ್ರಹ್ಮಪುತ್ರ ನದಿನ ಸಾರೋ ಆಫ್
ಸಾರೋ ಆಫ್ ಅಸ್ಸಾಂ ಅಂತ ಕರೀತಾರೆ. ಯಾಕೆ ಸಾರೋ ಆಫ್ ಅಸ್ಸಾಂ ಅಂತ ಕರೀತಾರೆ ಗೊತ್ತಾ? ಇವು ಅಸ್ಸಾಂನ ಕಣ್ಣೀರು ಅಂತ ಬ್ರಹ್ಮಪುತ್ರ ನದಿ. ಅಂದ್ರೆ ವರ್ಷ 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 ಇದು ಏನ್ ಮಾಡುತ್ತೆ, ಮಳೆ ತಂದು ಮಳೆ ತಂದು ಮಳೆ ತಂದು ಅಲ್ಲಿ ಫ್ಲಡ್ ಮಾಡಿ ಫ್ಲಡ್ ಮಾಡಿ ಫ್ಲಡ್ ಮಾಡಿ ಅಲ್ಲಿರೋ ಆಸ್ತಿಗಳನ್ನೆಲ್ಲ ನಾಶ ಮಾಡುತ್ತೆ. ಎಲ್ಲ ಜನ, ಎಷ್ಟೊಂದು ಜನ ಪ್ರಾಣಿಗಳು ಸಾಕಿರ್ತಾರೆ, ಅವೆಲ್ಲ ನಾಶ ಆಗೋಗುತ್ತೆ. ಇಳಿಜಾರು ಛಾವಣಿ, ಮಳೆ ನೀರು ನಿಲ್ಲದೆ ಸರಾಗವಾಗಿ ಹರಿದು ಹೋಗಲು ಮೇಲ್ಛಾವಣಿ ಇಳಿಜಾರಾಗಿರ್ತದೆ. ಅಂದ್ರೆ ನೋಡಿ, ಈಗ ಈ ತರ ಇರುತ್ತೆ. ನಮ್ಮ ಕೊಡಗು ಅಲ್ಲಿ ಇರ್ತಾವಲ್ವಾ ಹಂಚಿನ ಮನೆಗಳು, ಅದೇ ತರ ಇವೇನಿರ್ತಾವು, ಇಳಿಜಾರಾಗಿ ಮೇಲ್ಛಾವಣಿ ಇರ್ತಾವು. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ನೋಡಿ, ಲದ್ದಾಖ್ ಲೇ ಸ್ಟೋನ್ ಹೌಸಸ್. ಲದ್ದಾಖ್ ಮತ್ತೆ ಲೇ ಒಳಗಡೆ, ಲೇ ಲದ್ದಾಖ್ ಏನಿದು? ಲೇ ಲದ್ದಾಖ್ ಇದು ಕೋಲ್ಡ್ ಡೆಸರ್ಟ್. ಇದು ಏನಿದು? ಕೋಲ್ಡ್ ಡೆಸರ್ಟ್ ಆಫ್ ಇಂಡಿಯಾ. ರೀಸೆಂಟ್ ಆಗಿ ಲದ್ದಾಖ್ನ ಏನ್ ಮಾಡಿದ್ರು ಗೊತ್ತಾ? ಯೂನಿಯನ್ ಟೆರಿಟರಿ ಆಗಿ ಮಾಡಿದ್ರು. ನೋಡಿ ನೋಡಿ, ಲದ್ದಾಖ್ ಒಳಗಡೆ ಈ ತರ ಸ್ಟೋನ್ ಕಲ್ಲಿನಿಂದ ಕಟ್ಟಿರುವಂತ ಮನೆಗಳಿದಾವೆ. ಯಾವ ತರ? ಈ ತರ ಕಲ್ಲಿನಿಂದ ಕಟ್ಟಿರುವಂತ ಮನೆಗಳು. ಯಾಕಂದ್ರೆ ಅಲ್ಲಿ ಚಳಿ, ಬಹಳ ಚಳಿ ಇರ್ತೈತಿ. ಅದು ಹಾರ್ಶ್ ಎನ್ವಿರಾನ್ಮೆಂಟ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಈ ತರ ಕಲ್ಲಿನ ಮನೆ ಕಟ್ತಾರೆ. ಕಲ್ಲಿನ ಮನೆ ನೋಡಿ, ಚಳಿ ಇರ್ತೈತಲ್ಲ ಅವಾಗ ಬೆಚ್ಚಗಾಗಿರುತ್ತೆ, ಯಾವಾಗ ಬೆಚ್ಚಗೆ ಇರುತ್ತೆ ನೋಡು ಅವಾಗ ತಂಪಿಗಿರುತ್ತೆ. ಉಲ್ಟಾ ಆಗ್ಬಿಡುತ್ತೆ. ಅದರ ಸಲುವಾಗಿ ಇದನ್ನ ಲೇ ಲದ್ದಾಖಲ್ಲಿ ಕಟ್ತಾರೆ. ನೋಡ್ರಿ, ಕಲ್ಲುಗಳ ಮೇಲೆ ಮಣ್ಣು ಮತ್ತು ಸುಣ್ಣದ ದಪ್ಪ ಲೇಪನ ಹಚ್ಚಿ ಕಟ್ಟಲಾಗುತ್ತದೆ. ಅಂದ್ರೆ ಮೇಡ್ ಆಫ್ ಕಟ್ ಸ್ಟೋನ್ಸ್ ಕೋಟೆಡ್ ವಿತ್ ಥಿಕ್ ಮಡ್. ನೋಡಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಒಂದೊಂದು ಜಾಗದ ಅಲ್ಲಿ ಯಾವ್ಯಾವ ರಾ ಮೆಟೀರಿಯಲ್ ಸಿಗ್ತಾವಲ್ವಾ ಅದ್ರ ಪ್ರಕಾರ ಅಲ್ಲಿ ಮನೆ ಕಟ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಸ್ಟೋನ್ ಸಿಗ್ತಾವೋ, ನೆಕ್ಸ್ಟ್ ಕೋಟೆಡ್ ವಿತ್ ಥಿಕ್ ಮಡ್, ಮಣ್ಣಿನಿಂದ ಮತ್ತು ಸುಣ್ಣದಿಂದ ಕಟ್ಟಿ ಮನೆ ಕಟ್ತಾರೆ. ನೋಡಿ, ಸುಣ್ಣದಿಂದ ಕಟ್ಟಿರುವಂತ ಮನೆ. ನೋಡಿ, ಗ್ರೌಂಡ್ ಫ್ಲೋರ್, ಇದ್ರೊಳಗಡೆ ವಿಂಡೋಸ್ ಬಹಳ ಕಡಿಮೆ ಇರ್ತಾವ ಅಥವಾ ಇರೋದೇ ಇಲ್ಲ. ಯೂಸ್ ಫಾರ್ ಕೀಪಿಂಗ್ ಡೊಮೆಸ್ಟಿಕ್ ಎನಿಮಲ್ಸ್ ಅಂಡ್ ಸ್ಟೋರಿಂಗ್ ವಿಂಟರ್ ಸಪ್ಲೈಸ್. ಫ್ಯಾಮಿಲಿ ಸ್ಟೇಸ್ ಹಿಯರ್ ಇನ್ ಸೆವೇರ್ ಕೋಲ್ಡ್ ಅಂತ. ಅಂದ್ರೆ ನಮ್ಮ ಹತ್ರ ಹೆಂಗ ಎತ್ತುಗಳಿರ್ತಾವ ನೋಡು, ಅದ್ರಂಗ ಇಲ್ಲಿ ಯಾಕ್ ವಾಯ್ಫಾರ್ ಯಾಕ್ ಅಂತ ಹೇಳ್ತೀವಲ್ಲ, ಯಾಕ್ಗಳಿರ್ತಾವ ಇಲ್ಲಿ ಲೇ ಲದ್ದಾಖಲ್ಲಿ. ಈ ಗ್ರೌಂಡ್ ಫ್ಲೋರ್ ಒಳಗಡೆ ಯಾಕನ್ನ ಕಟ್ಟಾಕಿರ್ತಾರೆ. ಯಾಕಂದ್ರೆ ಅದೊಂದು ಕಾಡು ಪ್ರಾಣಿ, ಅದು ಸಾಕು ಪ್ರಾಣಿ. ಅದು ಸೇಮ್ ಎತ್ತಿದ್ದಂಗಿರುತ್ತದೆ, ಎತ್ತು ಅಥವಾ ದನಗಳಿದ್ದಂಗಿರುತ್ತ. ಅದನ್ನ ಕೆಳಗಡೆ ಕಟ್ತಾರೆ. ಗ್ರೌಂಡ್ ಫ್ಲೋರ್ ಒಳಗಡೆ ವಿಂಡೋಸ್ ಇರೋದಿಲ್ಲ, ಕೆಳಗಡೆ ಕಟ್ತಾರೆ. ಮೇಲಿನ ಮನೆಯೊಳಗಡೆ ಅವ್ರು ಇರ್ತಾರೆ. ಓಕೆನಾ? ಯಾಕೆ ವಿಂಡೋಸ್ ಇರೋದಿಲ್ಲ ಅಂದ್ರೆ ಇಲ್ಲಿ ಗಾಳಿ ಬೇಕಾಗಿಲ್ಲ. ಇಲ್ಲಿ ವಿಂಡೋಸ್ ಇದ್ರೂ ಬಹಳ ಕಡಿಮೆ ಇರ್ತಾವ ವಿಂಡೋಸ್, ಅವನ ಗಾಳಿ ಬೇಕಾಗಿಲ್ಲ. ಯಾಕೆ ಗಾಳಿ ಬೇಕಾಗಿಲ್ಲ? ಅತ್ಯಂತ ಹೆವಿಯಷ್ಟು ಚಳಿ ಇರ್ತೈತೆ ಎಲ್ಲಿ ಲೇ ಲದ್ದಾಖ್ ಒಳಗಡೆ. ಅಲ್ಲಿರುವಷ್ಟು ಚಳಿ ಎಲ್ಲಿ ಇರಂಗಿಲ್ಲ. ನೀರನ್ನ ಹೊರಗಡೆ ಚೆಲ್ಲಿದ್ರೆ ನೀರು ತಾನೇ ಐಸ್ ಆಗಿಬಿಡ್ತೈತೆ ತನ್ನ ತಾನಕ್ಕೆ, ಅಷ್ಟು ಚಳಿ ಇರ್ತೈತಿ. ಅದರಿಂದ ಕಾಪಾಡಕ್ಕೆ ಏನ್ ಮಾಡ್ತಾರ? ಕಿಟಕಿಗಳನ್ನ ಕಟ್ಟಲ್ಲ, ಜಾನುವಾರುಗಳನ್ನ ಕಟ್ಟಲು ಮತ್ತು ಆಹಾರ ಸಂಗ್ರಹಿಕೆ. ನೋಡ್ರಿ, ತಿಂಗಳಾನ್ಗಟ್ಲೆ ಊಟ ಬೇಕಲ್ವಾ? ಆ ತಿಂಗಳಾನ್ಗಟ್ಲೆ ಬೇಕಾಗಂತ ಊಟನ ಸ್ಟೋರ್ ಮಾಡಕ್ಕೆ ಗ್ರೌಂಡ್ ಫ್ಲೋರ್ ಒಳಗಡೆ ಇಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಫ್ಲಾಟ್ ರೂಫ್ಸ್. ಪೀಪಲ್ ಡ್ರೈ ಚಿಲ್ಲೀಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆನ್ ಫ್ಲಾಟ್ ರೂಫ್ಸ್ ಇನ್ ಸಮ್ಮರ್ ಫಾರ್ ವಿಂಟರ್ ಸ್ಟೋರೇಜ್. ನೋಡಿ, ಎಲ್ಲ ನೋಡಿ, ಚಿಲ್ಲಿ ಅಂತಂದ್ರೆ ಮೆಣಸಿನಕಾಯಿ, ಫ್ರೂಟ್ಸ್ ಅಂದ್ರೆ ಹಣ್ಣುಗಳು, ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳು. ಅವನ್ನೆಲ್ಲ ಯಾವಾಗ ಸಮ್ಮರ್ ಇರುತ್ತೆ ನೋಡು, ಬೇಸಿಗೆ ಇರುತ್ತಲ್ಲ ಅವಾಗ ತಗೊಂಡು ಬಂದು ಅವನ್ನ ಒಣಗಿಸಿಟ್ಟು ಬಿಡ್ತಾರೆ. ಎಲ್ಲಿ? ಇದ್ಮೇಲೆ ಎಲೆ ಮೇಲೆ ಒಣಗಿಸಿ ಅದಾದ್ಮೇಲೆ ವಿಂಟರ್ ಸಲುವಾಗಿ, ಅತ್ಯಂತ ಚಳಿ ಸಲುವಾಗಿ ಒಣಗಿಸಿರೋ ತರಕಾರಿಗಳನ್ನ, ಒಣಗಿಸಿರೋ ಹಣ್ಣುಗಳನ್ನ ತಿಂತಾರೆ. ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೆ ಮುಂದೆ ಹೋಗೋಣ. ಕಾಶ್ಮೀರ್ ಆರ್ಕಿಟೆಕ್ಚರ್ ನೋಡಿ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ತಿರ್ತೀನಿ. ಕಾಶ್ಮೀರ್ ಆರ್ಕಿಟೆಕ್ಚರ್ ಅಂದ್ರೆ ಕಾಶ್ಮೀರದಲ್ಲಿ ಖತಂಬಂದ್ ಅಥವಾ ಡೋಂಗಾ ಅಂತ. ಖತಂಬಂದ್ ಅಂದ್ರೆ ನೋಡಿ, ದೋಣಿ ಮನೆಗಳ ಮೇಲ್ಛಾವಣಿಯಲ್ಲಿ ಜಿಗ್ಸಾ ಪಜಲ್ ಶೈಲಿಯಲ್ಲಿ ಕತ್ತರಿಸಲಾದ ಸುಂದರ ಮರದ ಕೆತ್ತನೆ ವಿನ್ಯಾಸ. ಇಲ್ಲಿ ನೋಡ್ರಿ, ಈಗ ಇದು ಖತಂಬಂಜ್ ಅಂತ. ಏನಿದು? ಖತಂಬಂದ್. ಇದೇನಿದು? ಖತಂಬಂದ್. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಇಷ್ಟು ಡೀಪ್ ಹೋಗೋದು ಬೇಡ. ನೆಕ್ಸ್ಟ್ ಡೋಂಗಾ, ವುಡನ್ ಬೋಟ್ ಫ್ಲೋಟಿಂಗ್ ಇನ್ ಡಾಲ್ ಲೇಕ್ ವಿತ್ ಸಪರೇಟ್ ರೂಮ್ಸ್. ಅಂದ್ರೆ ಇಲ್ಲಿ ವುಡನ್ ಬೋಟ್ಗಳು ಕಾಣಿಸ್ತಾ ಇದಾವ. ಈ ವುಡನ್ ಬೋಟ್ಗಳು ಸಪರೇಟ್ ರೂಮ್ ಇರ್ತಾವಲ್ಲ, ಇದಕ್ಕೆ ಡೋಂಗಾ ಅಂತ ಕರೀತಾರೆ. ಏನಂತ ಕರೀತಾರೆ? ಡೋಂಗಾ. ಇದಕ್ಕೆ ಖತಂಬಂಜ್ ಅಂತ ಕರೀತಾರೆ. ಓಕೆನಾ? ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. PDF ನೋಟ್ಸ್ ಏನಾದ್ರೂ ಬೇಕಾದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಮಾಡಿ. ಅದರೊಳಗಡೆ ಕ್ಲಾಸ್ PDF ನೋಟ್ಸ್ ಎಲ್ಲ ಕಳಿಸ್ತಾ ಇರ್ತೀನಿ. ಮತ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ನಿಮ್ಗೆ ಏನಾದ್ರೂ ಆನ್ಲೈನ್ ತರಗತಿಗಳು ಬೇಕಾಗಿದ್ದು ಅಂತ ತಿಳ್ಕೊರಿ. ಡೈಲಿ ಈವ್ನಿಂಗ್ ಮತ್ತು ಮಾರ್ನಿಂಗ್ ಕ್ಲಾಸಸ್ ನಡೀತಾವೆ.
PPT ಒಳಗಡೆ ನೋಟ್ಸು, PDF ಒಳಗಡೆ ನೋಟ್ಸು, ಮತ್ತೆ ಡೈಲಿ ಕ್ವಿಜ್ಗಳು, ಕ್ವಶನ್ ಪೇಪರ್ಗಳು, ಅದನ್ನ ಮತ್ತೆ ಒಂದು 40 ಮಾಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ಕೊಡ್ತೀವಿ. ಒಂದು ವೇಳೆ ಆನ್ಲೈನ್ ಕ್ಲಾಸಸ್ ಬೇಕಂದ್ರೆ ಇಲ್ಲಿ ಮೇಲೆ ಕೊಟ್ಟಿರ್ತೀನಲ್ಲ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ, ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮುಂದೆ ಹೋಗೋಣ. ಕಾಶ್ಮೀರ್ ಆರ್ಕಿಟೆಕ್ಚರ್ ಬೇಡ. ನೆಕ್ಸ್ಟ್, ರಾಜಸ್ಥಾನ್ನ ಮಡ್ ಹೌಸಸ್. ರಾಜಸ್ಥಾನ್ನಲ್ಲಿ ಮಣ್ಣಿನ ಮನೆಗಳಿರ್ತವೆ. ಈ ರಾಜಸ್ಥಾನ ಮಣ್ಣಿಗಳಂದ್ರೆ ಥಿಕ್ ಮಡ್ ವಾಲ್ಸ್. ಯಾಕೆ ಮಣ್ಣಿನ ಮನೆ? ರಾಜಸ್ಥಾನ ಇದು ಹಾಟ್ ಡೆಸರ್ಟ್. ಏನಿದು? ಹಾಟ್ ಡೆಸರ್ಟ್. ಹಾಟ್ ಡೆಸರ್ಟ್ ಅಂದ್ರೆ ಅತ್ಯಂತ ಬಿಸಿಲು ಇರುತ್ತೆ ಅಲ್ಲಿ. ಆ ಬಿಸಿಲಿನಿಂದ ತಪ್ಪಿಸಿಕೊಳ್ಳಕ್ಕೆ ಮಣ್ಣಿನ ಮನೆಗಳನ್ನು ಕಟ್ಟುತ್ತಾರೆ. ಮಣ್ಣಿನ ಮನೆಗಳಂದ್ರೆ ಅತಿಯಾದ ಬಿಸಿಲಿನ ತಾಪ ಒಳಗೆ ಬರದಂತೆ ತಡೆದು ಮನೆಯನ್ನು ತಂಪಾಗಿಡುತ್ತದೆ. ಮನೆಯನ್ನ ತಂಪಾಗಿಡುವಾಗ ಏನ್ ಮಾಡ್ತಾರೆ ಅವರು? ರಾಜಸ್ಥಾನದವರು ಮಣ್ಣಿನ ಮನೆಗಳನ್ನು ಕಟ್ತಾರೆ. ನೆಕ್ಸ್ಟ್, ಅದೇ ತರ ಪ್ರಿವೆಂಟ್ ಸ್ಕಾರ್ಚಿಂಗ್ ಡೆಸರ್ಟ್ ಹೀಟ್ ಫ್ರಮ್ ಎಂಟರಿಂಗ್, ಕೀಪಿಂಗ್ ರೂಮ್ಸ್ ಕೂಲ್ ಇನ್ಸೈಡ್. ಅಂದ್ರೆ ಒಳಗಡೆ ತಣ್ಣಗೆ ಅಥವಾ ತಂಪಾಗಿಡುವಂಥದ್ದು, ಹೊರಗಡೆ ಬಿಸಿಲನ್ನ ಒಳಗಡೆ ಬರಲಾರ್ದಂತೆ ನೋಡ್ಕೊಳ್ಳೋದಕ್ಕೆ ರಾಜಸ್ಥಾನಿನಲ್ಲಿ ಮಣ್ಣಿನ ಮನೆಗಳನ್ನ ಕಟ್ತಾರೆ. ಮತ್ತೆ ನೋಡಿ, ಇದಕ್ಕೆ ಕೌಡಂಗ್ ಅಥವಾ ಸಗಣಿಯನ್ನ ಲೇಪನ ಮಾಡ್ತಾರೆ. ಅಂದ್ರೆ ಸಗಣಿಯನ್ನ ನೀರಿನಲ್ಲಿ ಕಲಸಿ ಮಣ್ಣಿನ ಮನೆಗಳಲ್ಲಿ ಹೊರಗಡೆ ಹಚ್ತಾರೆ. ಯಾಕಂದ್ರೆ ಸಗಣಿ ನೀರು ಕೂಡ ಒಳಗಡೆ ಮನೆಯನ್ನ ತಂಪಾಗಿಡುತ್ತೆ, ಹೊರಗಡೆ ಬಿಸಿಲಿದ್ರು ಒಳಗಡೆ ತಂಪಾಗಿಡುತ್ತೆ. ನೆಕ್ಸ್ಟ್ ನೋಡ್ರಿ, ಥಾರ್ನಿ ಬುಷ್ ರೂಫ್ಸ್ ಅಂತ, ಅಂದ್ರೆ ಮುಳ್ಳಿನ ಪೊದೆಯ ಛಾವಣಿ. ಯಾಕೆ ಗೊತ್ತಾ ಮುಳ್ಳಿನ ಪೊದೆಯ ಛಾವಣಿ? ಅಲ್ಲಿ ಬೆಳೆಯದೆ ಮುಳ್ಳಿನ ಗಿಡಗಳು, ಇದ್ರೊಳಗಡೆ ಕ್ಸೆರೋಫೈಟ್ಸ್ ಬೆಳಿತಾವ. ಡೆಸರ್ಟ್ ಅಲ್ಲಿ ಬೆಳೆಯುವಂತ ಗಿಡಗಳಿಗೆ ಕ್ಸೆರೋಫೈಟ್ಸ್ ಅಂತ ಕರಿತೀವಿ ನಾವು. ಈ ಕ್ಸೆರೋಫೈಟ್ಸ್ ಬರೀ ಡೆಸರ್ಟ್ ಅಲ್ಲಿ ಮಾತ್ರ ಬೆಳೆಯೋದು. ಆ ಡೆಸರ್ಟ್ ನಲ್ಲಿ ಬೆಳೆಯೋ ಅಲ್ಲಿ ಸುತ್ತಮುತ್ತ, ನಾನು ಮತ್ತೆ ಪಾಯಿಂಟ್ ನ ಪ್ರೂವ್ ಮಾಡಕತ್ತೀನಿ, ಸುತ್ತಮುತ್ತಲ ಯಾವ ರಾ ಮೆಟೀರಿಯಲ್ ಸಿಗ್ತಾವಲ್ಲ, ಯಾವ ಮೆಟೀರಿಯಲ್ ಸಿಗ್ತಾವಲ್ಲ ಅದನ್ನೇ ತಗೊಂಡು ಮನೆ ಕಟ್ತಾರೆ. ಹಂಗಂದ್ರೆ ರಾಜಸ್ಥಾನದಲ್ಲಿ ಸಗಣಿ ಸಿಕ್ತು, ಮಣ್ಣು ಸಿಕ್ತು, ಮತ್ತೆ ಮುಳ್ಳಿನ ಛಾವಣಿಗಳನ್ನ ಮೇಲೆ ಹಾಕಿರ್ತಾರೆ. ಓಕೆನಾ? ಅರ್ಥ ಆಯ್ತಾ? ಮತ್ತೆ ಮುಂದೆ ಹೋಗೋಣ. ಮನಾಲಿ ಮೌಂಟೇನ್ ಹೌಸಸ್. ನೋಡಿ, ಮನಾಲಿ ಎಂಬ ಜಾಗ ಮೌಂಟೇನ್ ಇಂದ ಹೊರತಾಗಿದೆ. ಈ ತರ ಮೌಂಟೇನ್ ಇರುತ್ತೆ. ಈ ಮೌಂಟೇನ್ ನಲ್ಲಿ ಮನೆಯನ್ನು ಕಟ್ಟಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಈ ತರ ಪಿಲ್ಲರ್ ಹಾಕ್ಬಿಟ್ಟು ಮನೆ ಕಟ್ತಾರೆ. ನೋಡ್ರಿ, ಹವಾಮಾನ ಮನಾಲಿ ಹಿಮಾಲಯದ ಗುಡ್ಡಗಾಡು ಪ್ರದೇಶವಾಗಿದ್ದು ಇಲ್ಲಿ ವಿಪರೀತ ಮಳೆ ಮತ್ತು ಹಿಮಪಾತ ಆಗುತ್ತದೆ. ವಿಪರೀತ ಮಳೆ, ರೇನ್ ಜಾಸ್ತಿ ಆಗುತ್ತಾ, ಮತ್ತೆ ಹಿಮಪಾತ ಅಂದ್ರೆ ಅವಲಾಂಚ್. ಇದು ಒಂದು ಅವಲಾಂಚ್. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಅಟೆಂಡ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವಲಾಂಚೆ ಅಂತಂದ್ರೆ ಏನ್ ಗೊತ್ತಾ? ಅತ್ಯಂತ ಹಿಮ ಮತ್ತು ಕಲ್ಲು ಮಂಜುಗಡ್ಡೆಗಳೆಲ್ಲ ಹಂಗೆ ಜರ್ಕೊಂಡು ಲ್ಯಾಂಡ್ ಸ್ಲೈಡ್ಸ್ ತರ ಬರೋದು, ಅದಕ್ಕೆ ಅವಲಾಂಚೆ ಅಂತ ಕರೀತಾರೆ. ಒಂದು ವೇಳೆ ಲ್ಯಾಂಡ್ ಸ್ಲೈಡ್ ಭೂಮಿ ಮೇಲೆ ಆಯ್ತಂದ್ರೆ ಅಥವಾ ಗುಡ್ಡಗಳಲ್ಲಿ ಆಯ್ತಂದ್ರೆ ಅದಕ್ಕೆ ಲ್ಯಾಂಡ್ ಸ್ಲೈಡ್ ಅಂತ ಕರೀತಾರೆ. ಒಂದು ವೇಳೆ ಅದು ಹಿಮದೊಳಗಡೆ ಆಯ್ತಂದ್ರೆ ಅದಕ್ಕೆ ಅವಲಾಂಚೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಈ ತರ ಪೂರ್ತಿ ಫುಲ್ ನೋಡಿ ಮೌಂಟೇನ್ ತರ ಕಾಣಿಸ್ತಾ ಇದೆ ಇದು ಮೇಲೆ. ಯಾಕೆ ಗೊತ್ತಾ? ಹಿಮ ಬಂದ್ ಕೂಡನೆ ಜರದ್ ಬಿದ್ದು ಬಿಡ್ಲಿ ಅಂತ. ಮನಾಲಿ ಒಳಗಡೆ ಮೌಂಟೇನ್, ಗುಡ್ಡಗಾಡು ಮನೆಗಳನ್ನ. ಓಕೆನಾ? ಅರ್ಥ ಆಯ್ತಾ? ನೋಡಿ, ಇಳಿಜಾರಾದ ಕಲ್ಲು ಮರದ ಛಾವಣಿ, ಬಿದ್ದ ಹಿಮ ಮತ್ತು ನೀರು ಸುಲಭವಾಗಿ ಜಾರಿ ಬೀಳಲು ಛಾವಣಿಯ ತೀವ್ರ ಇಳಿಜಾರು. ನೋಡ್ರಿ, ಈಗ ಸ್ಲೋಪ್ ಐತಲ್ವಾ, ಈ ತರ ಸ್ಲೋಪ್ ಇಂದ ಆಗಿರ್ತದೆ ಮಳೆ ಮನಾಲಿ ಒಳಗಡೆ. ನೋಡಿ, ಡಿಫ್ರೆಂಟ್ ಜಾಗದಲ್ಲಿ ಯಾವ ತರ ಡಿಫ್ರೆಂಟ್ ಆಗಿ ಮನೆಗಳನ್ನ ಕಟ್ಬೋದು. ನೋಡ್ರಿ, ಇದೇ ತರ ಟ್ರೈಬಲ್. ನೋಡ್ರಿ, ಟ್ರೈಬಲ್ ಅಂದ್ರೆ, ಟ್ರೈಬ್ ಅಂತಂದ್ರೆ ಕಾಡು ಜನರು ಈ ತರ ಟೆಂಟ್ಗಳನ್ನ, ಇದೇ ತರ ಅಲ್ಲ, ಈ ತರ ಟೆಂಟ್ಗಳನ್ನ ಯೂಸ್ ಮಾಡ್ತಾರೆ ಮನೆ ಕಟ್ಟಕ್ಕೆ. ಯಾಕೆ? ಮನೆ ಅವ್ರು ಹೋಯ್ತಲ್ಲ, ಒಂದ್ ಕಡೆ ಟೆಂಟ್ ಹಾಕ್ತಾರೆ, ಮತ್ತೆ ಅಲ್ಲಿ ಒಂದಿಷ್ಟು ದಿನ ಇರ್ತಾರೆ, ಅಲ್ಲಿ ಊಟ ಎಲ್ಲ ಮುಗಿತಲ್ಲ, ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ, ಮತ್ತೆ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾರೆ, ಮತ್ತೊಂದಿಷ್ಟು ದಿನ ಇರ್ತಾರೆ, ಮತ್ತೆ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾರೆ. ಈ ತರ ಶಿಫ್ಟ್ ಆಗ್ತಾ ಹೋಗ್ತಾನೆ ಇರ್ತಾರೆ ಅಲೆಮಾರಿಗಳು ಅಥವಾ ಟ್ರೈಬಲ್ ಪೀಪಲ್ಸ್. ಓಕೆನಾ? ನೋಡ್ರಿ, ನಿಮಗೆ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಈ ನೋಟ್ಸ್ PDF ನೋಟ್ಸ್ ನಿಮ್ಗೆ ಓದ್ಕೊಳಕ್ ಬೇಕು, ಅಥವಾ ಏನಾದ್ರೂ ಡೌಟ್ಸ್ಗಳು ಬೇಕು, ಅಥವಾ ಮ್ಯಾಥ್ಸ್ ಡೌಟ್ಸ್ಗಳಿದ್ದಾವೆ, ಅವೆಲ್ಲ ಏನಾದ್ರೂ ಇದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯಿನ್ ಆಗೋದನ್ನ ಮರಿಬೇಡಿ. ಅದನ್ನ ಜಾಯಿನ್ ಆದ ತಕ್ಷಣ ನಾವು ಆನ್ಲೈನ್ ಕ್ಲಾಸ್ ನ ಮಾಡ್ತಾ ಇರ್ತೀವಿ, ಡೆಮೋ ಕ್ಲಾಸ್ ನ ಅಟೆಂಡ್ ಮಾಡೋದನ್ನ ಕೂಡ ಮರಿಬೇಡಿ. ಓಕೆನಾ? ಈವ್ನಿಂಗು 6 ರಿಂದ 8 PM ಗೆ ಕ್ಲಾಸಸ್ ನಡೀತಾ ಇರ್ತವೆ. ಓಕೆನಾ? 6 o'clock to 8 PM. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಬರ್ಡ್ ನೆಸ್ಟ್. ಇವಾಗ ನೋಡಿ, ಶೆಲ್ಟರ್ ಬಗ್ಗೆ ಬಂದಿ ನಾವು. ಶೆಲ್ಟರ್ಸ್ ನೋಡ್ರಿ, ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಮನುಷ್ಯರಷ್ಟೇನಾ ಆರಾಮಾಗಿರ್ಬೇಕು, ಮನುಷ್ಯರಷ್ಟೇನಾ ಹೆಲ್ತ್ ಪ್ರಾಬ್ಲಮ್ ಆಗೋದು, ಮನುಷ್ಯರಷ್ಟೇನಾ ಊಟ ಮತ್ತೆ ಅಡುಗೆಗಳನ್ನ ಮಾಡ್ಕೊಳ್ಳೋದು, ಅಥವಾ ಮನುಷ್ಯರಷ್ಟೇನಾ ಮತ್ತೆ ಊಟವನ್ನ ಸ್ಟೋರ್ ಇಡೋದು? ಇಲ್ಲ, ತಪ್ಪುತ್ರ. ಮನುಷ್ಯರಲ್ಲ, ಭೂಮಿ ಮೇಲೆ ಇರುವಂತ ಎಲ್ಲಾ ಜೀವಿಗಳು,
ಪ್ರಾಣಿಗಳು, ಪಕ್ಷಿಗಳು ಒಂದು ಮನೆಯನ್ನ ಕಟ್ಕೊಂತವೆ. ಇರುವೆಗಳು ನೋಡಿ ಮಳೆಗಾಲ ಬಂತಂದ್ರೆ ಮನೆಯನ್ನ ಕಟ್ಕೊಂಡಿರ್ತಾವ, ಒಳಗಡೆ ಎಲ್ಲ ತಮ್ಮದೇ ಒಂದು ಕಾಲೋನಿ ಇರ್ತವೆ. ಅದೇ ತರ ಪಕ್ಷಿಗಳು ಕೂಡ ಈ ತರ ಗೂಡುಗಳನ್ನ ಕಟ್ಕೊಂತಾವ. ಈ ಗೂಡು ಯಾಕೆ ಕಟ್ತಾವ ಗೊತ್ತಾ? ಒಂದು ಹೆಣ್ಣು ಹಕ್ಕಿ ಗೂಡನ್ನ ಆಯ್ಕೆ ಮಾಡುತ್ತೆ. ಒಂದು ಹೆಣ್ಣು ಹಕ್ಕಿ ಗೂಡನ್ನ ಆಯ್ಕೆ ಮಾಡಿ ಅಥವಾ ಗೂಡನ್ನ ಕಟ್ಟಿ ಅದರೊಳಗಡೆ ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಮರಿ ಹಾಕುತ್ತೆ, ಮರಿಯಿಂದ ತಮ್ಮ ಸಂತಾನ ಮುಂದುವರಿಯುತ್ತೆ. ಸಂತಾನ ಅಂದ್ರೆ ಮೊಟ್ಟೆ, ಎಗ್ಸ್ ಹ್ಯಾಚ್ ಆಗಿ ಏನಾಗುತ್ತೆ? ಎಗ್ಸ್ ಹ್ಯಾಚ್ ಆಗಿ ಮರಿಗಳಾಗುತ್ತೆ. ಅಂದ್ರೆ ಸ್ಮಾಲ್ ಬರ್ಡ್ಸ್ ಬರ್ತವೆ, ಸ್ಮಾಲ್ ಬರ್ಡ್ಸ್. ಓಕೆನಾ? ಅರ್ಥ ಆಯ್ತಾ? ಇದೇ ತರ ನೋಡಿ ವೀವರ್ ಬಟ್, ಗೀಗ ಹಕ್ಕಿ ಅಂತ. ಈ ವೀವರ್ ಬಟ್ ಗಂಡು ಹಕ್ಕಿ ತೂಗಾಡುವ ಸುಂದರ ಗೂಡು ಕಟ್ಟುತ್ತದೆ ಅಥವಾ ಹೆಣ್ಣು ಹಕ್ಕಿ ಅತ್ಯುತ್ತಮ ಗೂಡನ್ನು ಆಯ್ಕೆ ಮಾಡುತ್ತದೆ ಅಂತ. ನೋಡಿ ಹೆಂಗ್ ಯಾವ ತರ ಇದೆ. ಗಂಡು ಹಕ್ಕಿ ಗೂಡು ಕಟ್ತವೆ, ಹೆಣ್ಣು ಹಕ್ಕಿ ಯಾವ ಗೂಡು ಚೆನ್ನಾಗಿರುತ್ತಲ್ಲ ಅಲ್ಲಿ ಹೋಗಿರ್ತಾವ. ಅದೇ ತರ ನೋಡಿ ನೆಕ್ಸ್ಟ್ ದರ್ಜಿ ಹಕ್ಕಿ, ಟೇಲರ್ ಬರ್ಡ್ ಅಂತ. ತನ್ನ ಚೂಪಾದ ಕೊಕ್ಕಿನಿಂದ ಎಲೆಗಳನ್ನು ಸೂಜಿಯಂತೆ ಹೊಲಿದು ಗೂಡು ಮಾಡ್ತದೆ ಅಂತ. ದರ್ಜಿ ಹಕ್ಕಿ ಎಲೆಗಳನ್ನ ಸೇರಿಸಿ ಗೂಡು ಮಾಡ್ತದೆ ಅಂತ. ಓಕೆನಾ? ನೆಕ್ಸ್ಟ್ ಕೋಯಲ್ ಸ್ವಂತ ಗೂಡು ಕಟ್ಟುವುದಿಲ್ಲ, ಕಾಗೆ ಗೂಡಿನಲ್ಲಿ ಕದ್ದು ಮೊಟ್ಟೆ ಇಡುತ್ತದೆ ಅಂತ. ನೋಡಿ ಕೋಗಿಲೆ ಇರ್ತಲ್ವಾ, ಕೋಗಿಲೆ ಯಾವತ್ತು ಸ್ವಂತ ಗೂಡು ಕಟ್ಟಲ್ಲ, ಕಾಗೆ ತರನೇ ಇರ್ತದೆ ಕೋಗಿಲೆ. ಬಟ್ ಕಾಗೆ ಐತಲ್ಲ ಗೂಡು ಕಟ್ಟು ಕಷ್ಟಪಡುತ್ತಾ, ಕೋಗಿಲೆ ಕಾಗೆ ಗೂಡು ಕಟ್ಟುತ್ತಾ, ಕಾಗೆ ಅದಕ್ಕೋಗಿ ಕಾವು ಕೊಡ್ತೈತಿ. ಅವಾಗ ಮರಿ ಹಾಕತ್ತಲ್ಲ, ತನ್ನ ಮರಿಯಲ್ಲ ಅಂತ ಒದ್ದು ಓಡಿಸಿಬಿಡ್ತೈತಿ. ನೋಡಿ ಕೋಗಿಲೆ ಎಷ್ಟು ಶಾಣೆ ಅದು, ತನ್ನ ಇನ್ನೊಂದು ಮರಿಯೊಳಗಡೆ ಹೋಗಿ ಎಷ್ಟು ಶಾಣೆದನ್ನಕ್ಕಿಂತ ಎಷ್ಟು ಲೇಜಿ ಅದು. ತನ್ನ ಮನಿ ತನಕ ತಾನು ಕಟ್ಕೊಳಕ್ಕಾಗಲ್ಲ, ಬೇರೆ ಮನೆಯೊಳಗೆ ಹೋಗಿ ತನ್ನ ಮಕ್ಕಳನ್ನ ಬೆಳೆಸುತ್ತೆ. ಯಾವುದು? ಕೋಗಿಲೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಇದೇ ತರ ನೋಡಿ ಇಲ್ಲಿ ನೋಡಿ ಜೇನುನೊಣಗಳು, ಗೆದ್ದಲುಗಳು. ಇಲ್ಲಿ ನೋಡಿ ಜೇನುನೊಣಗಳು ಮನೆ ಕಟ್ಕೊಂತವೆ. ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಜೇನುನೊಣಗಳು ಮೇಣದ, ಅದರಿಂದ ಜೇನು ಗೂಡು ಅಂತ, ಬಿ ಹೈವ್ ಅಂತ ಕರೀತಾರೆ. ಬಿ ಹೈವ್ ಅಥವಾ ಜೇನುಗೂಡು. ಬಿ ಹೈವ್ ಅಂದ್ರೆ ಏನ್ ಗೊತ್ತಾ? ಈ ಬಿ ಹೈವ್ ಅಂತಂದ್ರೆ ಜೇನುನೊಣಗಳು ವ್ಯಾಕ್ಸ್ ನ, ಈ ತರ ವ್ಯಾಕ್ಸ್ ನ ತಗೊಂಬಂದು ಬೀಡ್ ಕಟ್ತಾರೆ. ಅಲ್ಲಿಂದ ಬಿ ವ್ಯಾಕ್ಸ್ ಸಿಗುತ್ತೆ. ಓಕೆನಾ? ಈ ಬಿ ವ್ಯಾಕ್ಸ್ ಅದ್ರೊಳಗಡೆ ಈ ತರ ಇರುತ್ತಲ್ವಾ, ಈ ತರ ಜಾಗ ಇರುತ್ತಲ್ವಾ, ಇಲ್ಲಿ ಏನ್ ಗೊತ್ತವ? ಇಲ್ಲಿ ಏನ್ ಮಾಡ್ತಾವ ಗೊತ್ತಾ? ಹನಿ ಅಂದ್ರೆ ಜೇನುತುಪ್ಪನ ಹೂವಿನಿಂದ ಹೂವಿಗೆ ಹಾರ್ತಾ ಹೋಗಿ ಮಕರಂದನ ಹೂವಿನೊಳಗಡೆ ಒಂದು ನೆಕ್ಟರ್ ಅಂತ ಇರ್ತೈತಿ. ಆ ನೆಕ್ಟರ್ನ ತಗೊಂಡ್ ಬಂದು ಈ ತರ ಸ್ಟೋರ್ ಮಾಡಿ ಅವು ಮನೆ ಕಟ್ಕೊಂತವೆ. ಜೇನು ಗೂಡನ್ನ ನೋಡಿರ್ಬೋದು, ಅದಕ್ಕೆ ಏನಾರ ಕಲ್ಲು ಹೊಡಿತಂದ್ರೆ ಜೇನುನೊಣ ಬಂದು ಪೂರ್ತಿ ಅಟ್ಯಾಕ್ ಮಾಡಿ ನಮ್ಮನ್ನೆಲ್ಲ ಕಡಿದು ಚುಚ್ಚಿ ಬಿಡ್ತಾವೆ. ಓಕೆನಾ? ಜೇನುನೊಣ ತನ್ನ ಗೂಡನ್ನ ಕಟ್ಕೊಳ್ಳಕ್ಕೆ ಅಲ್ಲಿ ಒಂದು ರಾಣಿ ಜೇನು ಇರ್ತದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ತಾನೆ ಹೋಗ್ತೀವಿ. ಓಕೆನಾ? ಇದಕ್ಕೆ ಒಂದು ಸಪರೇಟ್ ಆಗಿ ಸಬ್ಜೆಕ್ಟೇ ಇದೆ. ಇದನ್ನ ನೀವು ಜೇನುನೊಣ ಸಾಕ್ತಾರೆ, ಬಿ ಹೈವ್ ಅದ್ರೊಳಗಡೆ ಹನಿ ಜೇನುತುಪ್ಪ ತಗೊಂಡ್ಬರ್ತಾರೆ. ಆ ಜೇನುತುಪ್ಪ ಅದು ತನ್ನ ಮಕ್ಕಳಿಗೆ ಸಲುವಾಗಿ ಇಟ್ಟಿರುತ್ತಾ, ನಾವು ಹೋಗಿ ಅದಕ್ಕೆ ಕಲ್ಲು ಹೊಡೆದು ಅದನ್ನೆಲ್ಲ ಜೇನು ಬಿಡಿಸಿ ನಾವು ಅದನ್ನ ತಗೊಂಡ್ಬರ್ತೀವಿ. ಓಕೆನಾ? ಅದು ತಪ್ಪು, ಆದ್ರೂ ತಗೊಂಡ್ಬರ್ತೀವಿ. ನೆಕ್ಸ್ಟ್ ನೋಡು ಗೆದ್ದಲು ಮತ್ತು ಇರುವೆ. ಗೆದ್ದಲು ಅಂದ್ರೆ ಮೊನ್ನೆ ಪಂಚಮಿ ಹಬ್ಬ ಮುಗಿತಲ್ವಾ, ಪಂಚಮಿ ಹಬ್ಬಕ್ಕೆ ಹಾಲು ಎರಿತೀವಲ್ವಾ, ಹುತ್ತದ ಮಣ್ಣು ತಗೊಂಡ್ಬರ್ತೀವಿಲ್ಲ, ಆ ಹಾಲು ಎರಿತೀವಲ್ವಾ, ಆ ಹಾಲು ಎರಿಯೋದು ಯಾವ್ದು? ಅದು ಗೆದ್ದಲು ಹೂ ಮಾಡಿರ್ತಾವಲ್ಲ, ಗೆದ್ದಲು ಮಾಡಿರುವಂತ ಗೆದ್ದಲುಗಳ ಮನೆ ಅದು. ಅಲ್ಲಿ ಹೋಗಿ ಹಾವು ಕುತ್ಕೊಂಡಿರ್ತಾವ, ಗೆದ್ದಲು ಇರ್ತಾವ ಅದ್ರೊಳಗಡೆ, ಮನೆಯೊಳಗಡೆ ಯಾವ್ದು ಹುತ್ತದೊಳಗಡೆ ಗೆದ್ದಲುಗಳು ಇರ್ತಾವ. ಗೆದ್ದಲು ಅಂದ್ರ ಅವು ಯಾವುವು? ಈ ತರ ಸಣ್ಣ ಹುಳಗಳು. ಗೆದ್ದಲು ಅಂದ್ರೆ ಏನು? ಟರ್ಮೈಟ್ಸ್ ಅಂತ ಕರೀತಾರೆ. ಈ ಟರ್ಮೈಟ್ಸ್ ಎಲ್ಲ ಇರ್ತಾವ, ಹುತ್ತದೊಳಗಡೆ ಇರ್ತಾವ, ಹಾವಿನ ಹುತ್ತದೊಳಗಡೆ. ಆ ಹಾವಿನ ಹುತ್ತದೊಳಗಡೆ ಹಾವು ಹೋಗಿ ಸೇರ್ಕೊಳ್ಳುತ್ತೆ. ಅದು ಆಕ್ಚುಲಿ ನೋಡಿ ಗೆದ್ದಲುಗಳು ಪಾಪ ಕಷ್ಟಪಟ್ಟಿರ್ತವೆ, ನಾವು ಅದಕ್ಕೆ ಹಾವಿನ ಹುತ್ತ ಅಂತ ಕರಿತೀವಿ. ಯಾಕಂದ್ರೆ ಹಾವುಗಳಲ್ಲಿ ಹೋಗಿ ಸೇರ್ಕೊಳ್ತವೆ. ಆದ್ರೆ ಅದು ಕಟ್ಟಿರೋದು ಯಾವುದು? ಟರ್ಮೈಟ್ಸ್, ಗೆದ್ದಲುಗಳು. ಆಂಟ್ಸ್, ಇರುವೆಗಳು. ನೋಡ್ರಿ ಗೆದ್ದಲುಗಳ ಮನೆಯನ್ನು ಏನಂತ ಕರೆಯುತ್ತೇವೆ ಅಂತ ಕರಿತೀವಲ್ಲ, ಟರ್ಮೈಟ್ಸ್ ಅಥವಾ ಟರ್ಮೈಟ್ಸ್ ನ ಮನೆಗಳನ್ನ ಏನಂತ ಕರಿತೀವಿ? ಹುತ್ತ. ಹಾವಿನ ಹುತ್ತ ಇರುತ್ತೆ ನೋಡ್ರಿ, ಅದು ಗೆದ್ದಲುಗಳ ಮನೆ. ಅದು ಅರ್ಥ ಆಯ್ತಾ? ಆಂಟ್ ಹಿಲ್ ನೋಡಿ, ಮೌಂಡ್ ಬಿಲ್ಟ್ ವಿತ್ ಫೈನ್ ಮಡ್ ಅಂಡ್ ಸಲೈವಾ ಫಾರ್ಮಿಂಗ್ ಅಂಡರ್ ಗ್ರೌಂಡ್ ಟನಲ್ಸ್ ಅಂತ. ನೋಡಿ ಮಣ್ಣು ಮತ್ತು ಜೊಲ್ಲಿನಿಂದ ಬೃಹತ್ ಹುತ್ತ ನಿರ್ಮಿಸುತ್ತದೆ. ಇಂಗ್ಲಿಷ್ ಒಳಗಡೆ ಆಂಟ್ ಹಿಲ್ ಅಥವಾ ಮೌಂಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮೌಂಡ್ ಅಂತ. ಇರುವೆಗಳು ಕೂಡ ಕೆಲವೊಂದ್ಸಲ ಸಣ್ಣ ತೂತು ಮಾಡಿ ಒಳಗಡೆ ಭೂಮಿ ಒಳಗಡೆ ಮನೆ ಕಟ್ಕೊಂಡಿರ್ತವೆ. ಅವು ಏನ್ ಮಾಡ್ತಾವ ಗೊತ್ತಾ?
ಅದರೊಳಗಡೆ ಬಾಯಿಯಿಂದ ಕುಕ್ಕೆಯಿಂದ ಮಣ್ಣನ್ನ ತೆಗೆದು 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 ಅದನ್ನ ಜೊಲ್ಲಿನಿಂದ ಅದಕ್ಕೆ ಸೇರಿಸಿ 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 ಮನೆಯನ್ನ ಕಟ್ಕೊಂಡಿರ್ತವೆ. ಯಾವು? ಇರುವೆಗಳು. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ನೋಡೋಣ. ಓಕೆ, ಮತ್ ನೋಡಿ ರಾಬಿನ್ ಪಾರಿವಾಳ ಅದೊಂದಿದೆ ನೋಡಿ, ಅದೊಂದು ಲಾಸ್ಟ್ ಇದೆ. ರಾಬಿನ್ ಉಣ್ಣೆ ಹತ್ತಿಯಿಂದ ಮೆತ್ತನೆಯ ಗೂಡು ಕಟ್ಟುತ್ತದೆ, ಪಾರಿವಾಳ ಮುಳ್ಳಿನ ಗಿಡಗಳಲ್ಲಿ ಗೂಡು ಕಟ್ಟುತ್ತದೆ ಅಂತ. ಓಕೆನಾ? ಇದನ್ನ ಎಲ್ಲ ಪಕ್ಷಿಗಳು ಗೂಡು ಕಟ್ತವೆ, ಅದೇನ್ ಬೇಕಾಗಿಲ್ಲ. ನಾವು ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಟರ್ಮೈಟ್ಸ್ ಹುತ್ತವನ್ನು ಕಟ್ಟುತ್ತದೆ. ಆಂಟ್ ಹಿಲ್ ಅಥವಾ ಮೌಂಡ್. ಆಂಟ್ ಹಿಲ್ ಅಂದ್ರೆ ಅದು ಗೂಡು ಕಟ್ಟುತ್ತದೆ. ಜೇನುನೊಣ ಬಿ ಹಾಯುನ ಕಟ್ಟುತ್ತದೆ, ಅಂದ್ರೆ ಜೇನು ಗೂಡುಗಳನ್ನ ಕಟ್ಟುತ್ತವೆ. ಇವು ಹೆಕ್ಸಾಗೋನಲ್ ವ್ಯಾಕ್ಸ್ ಕೋಂಬ್ ಅಂತ ಕರೀತಾರೆ, ಇದರೊಳಗಡೆ ಹೋಗಿ ಕಟ್ತವೆ. ಓಕೆ, ಇವತ್ತಿನ ಕ್ಲಾಸ್ಗೆ ನೀವು ನೋಡ್ರಿ ಟೈಪ್ಸ್ ಆಫ್ ಹೌಸಸ್ ಮತ್ತೆ ಆಶ್ರಯ ತಾಣಗಳೆಲ್ಲ ಮುಕ್ತಾಯವಾಯಿತು. ನಾಳೆ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಇದ್ರ ಮೇಲೆ ಟೆಸ್ಟ್ 15 ಇಂಪಾರ್ಟೆಂಟ್ ಕ್ವಶನ್ ತಗೊಂಡು ಬರ್ತಿರ್ತೀನಿ. ಇದನ್ನ ಓದ್ಬೇಕು, PDF ಏನಾರ ಮಾಡ್ಬೇಕಂದ್ರೆ ನೀವು ರೆಡಿ ಇರ್ರಿ. ಓಕೆನಾ? ರೆಡಿ ಇರ್ರಿ. ಯಾವ ತರ ಓದ್ಬೇಕಂದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಆನ್ಲೈನ್ ಕ್ಲಾಸ್ ಡೆಮೋ ಕ್ಲಾಸಸ್ ನ ಕೊಡ್ತೀವಿ, ಅದನ್ನ ಅಟೆಂಡ್ ಆಗೋದು ಮರಿಬೇಡಿ. ಒಂದು ವೇಳೆ ನಿಮ್ಗೆ ನವೋದಯ ಆನ್ಲೈನ್ ಕ್ಲಾಸಸ್ ಬೇಕು ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಗಿದೆ. ನವೆಂಬರ್ 28, ಇನ್ನೊಂದು 4 ತಿಂಗಳೊಳಗಡೆ, 3-3.5 ತಿಂಗಳೊಳಗಡೆ ಇದೆ. ಅದರೊಳಗಡೆ ಬೇಗ ಕೋರ್ಸ್ನ ಜಾಯಿನ್ ಆಗಿ ಆನ್ಲೈನ್ ಕ್ಲಾಸ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.